ಹಲೋ ಫ್ರೆಂಡ್ಸ್, ಭಗವದ್ಗೀತೆಯ 18 ಅಧ್ಯಾಯಗಳ ಸಾರಾಂಶ ತಿಳಿದುಕೊಳ್ಳೋಣ. ಅಧ್ಯಾಯ 1. ಅರ್ಜುನನ ವಿಷಾದ ಯೋಗ. ಪ್ರತಿಯೊಬ್ಬರು ಜೀವನದಲ್ಲಿ ದುಃಖ ಮತ್ತು ಗೊಂದಲವನ್ನು ಅನುಭವಿಸುತ್ತಾರೆ. ಆದರೆ ಶಾಂತವಾಗಿ ವಿಚಾರಿಸಿದಾಗ ಮತ್ತು ಮಾರ್ಗದರ್ಶನವನ್ನು ಪಡೆದಾಗ ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬಹುದು. ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಧೈರ್ಯ ಮತ್ತು ಧರ್ಮದ ಮಾರ್ಗವನ್ನು ಹಿಡಿದರೆ ಸಂಕಷ್ಟವನ್ನು ಗೆಲ್ಲಬಹುದು. ಅಧ್ಯಾಯ 2. ಸಾಂಖ್ಯಯೋಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವದ ಬಗ್ಗೆ ತಿಳಿಸುತ್ತಾನೆ. ಆತ್ಮವನ್ನು ಎಂದಿಗೂ ಕೊಲ್ಲಲಾಗುವುದಿಲ್ಲ. ಅಜ್ಞಾನದ ಕಾರಣದಿಂದ ಯುದ್ಧವನ್ನು ದೂರವಿಟ್ಟರೆ ಧರ್ಮವನ್ನೇ ದೂರವಿಟ್ಟಂತೆ, ಅದು ಪಾಪ ಕಾರ್ಯ ಎಂದು ಎಚ್ಚರಿಸುತ್ತಾನೆ. ಅಧ್ಯಾಯ 3. ಕರ್ಮಯೋಗ. ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಮತ್ತು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಯಾರು ಧರ್ಮವನ್ನು ನಡೆಸುತ್ತಾರೋ ಅವರಿಗೆ ಪ್ರತಿಫಲವನ್ನು ದೇವರೇ ನೀಡುತ್ತಾರೆ. ಇದು ನಮ್ಮ ಜೀವನದಲ್ಲಿ ದುಡಿಯುವ ದಾರಿಯನ್ನು ತೋರುತ್ತದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ನಡೆಸಿದ ಕರ್ಮ ನಮ್ಮನ್ನು ಮುಕ್ತಿಗೆ ಒಯ್ಯುತ್ತದೆ. ಅಧ್ಯಾಯ 4. ಜ್ಞಾನ ಕರ್ಮ ಸನ್ಯಾಸ ಯೋಗ. ಧರ್ಮ ಕಾಪಾಡಲು, ದುಷ್ಟರನ್ನು ಸಂಹಾರ ಮಾಡಲು ಕೃಷ್ಣ ಪ್ರತಿಯುಗದಲ್ಲೂ ಅವತಾರ ಎತ್ತುತ್ತಾರೆ. ಜೀವನದಲ್ಲಿ ಬರುವ ಸುಖ ದುಃಖ, ಸೋಲು ಗೆಲುವು, ಲಾಭ ನಷ್ಟ ಎಲ್ಲವನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಿದರೆ ಕರ್ಮಬಂಧಗಳಿಂದ ಹೊರಬರಬಹುದು. ನಾವು ಮಾಡುವ ಪ್ರತಿ ಕರ್ಮವನ್ನು ದೇವರಿಗೆ ಸಮರ್ಪಿಸಿ ಮನಸ್ಸನ್ನು ಹತೋಟಿಯಲ್ಲಿಡುವುದರಿಂದ ಮೋಕ್ಷ ಹೊಂದಬಹುದು. ಅಧ್ಯಾಯ 5. ಕರ್ಮ ಸನ್ಯಾಸ ಯೋಗ. ನಮ್ಮ ಕರ್ತವ್ಯಗಳನ್ನು ಬಿಟ್ಟು ಬೇರ್ಯಾವ ಫಲಗಳಿಗೂ ಆಸಕ್ತಿ ಇಲ್ಲದೆ ಕೆಲಸ ಮಾಡಬೇಕು. ಸರ್ವಜೀವಿಗಳನ್ನು ಸಮಾನವಾಗಿ ಕಾಣಬೇಕು ಹಾಗೂ ನಿರಂತರ ಧ್ಯಾನ ಮತ್ತು ಆತ್ಮಶಿಸ್ತು ಪಾಲನೆಯನ್ನು ಮಾಡಬೇಕು. ಆಧ್ಯಾತ್ಮಿಕ ದೃಷ್ಟಿಯನ್ನು ಹೊಂದಿದ್ದು ಪ್ರಾಮಾಣಿಕ ಕರ್ತವ್ಯಗಳಲ್ಲಿ ನಿರತರಾಗಬೇಕು. ಅಧ್ಯಾಯ 6. ಧ್ಯಾನ ಯೋಗ. ಧ್ಯಾನ ಮಾಡುವುದರ ಮೂಲಕ ಆತ್ಮಜ್ಞಾನವನ್ನು ಹೊಂದಬಹುದು, ಮನಸ್ಸನ್ನು ಹಿಡಿದುಕೊಳ್ಳಬಹುದು, ಇಚ್ಛೆಗಳಿಂದ ವಿಮುಕ್ತರಾಗಬಹುದು ಮತ್ತು ಸಮತೋಲದಿಂದ ನಡೆಯಬಹುದು ಹಾಗೂ ಜೀವನದಲ್ಲಿ ಸಾಮರ್ಥ್ಯ ಮತ್ತು ಶಾಂತಿಯನ್ನು ಅಭಿವೃದ್ಧಿಗೊಳಿಸಬಹುದು. ಅಧ್ಯಾಯ 7. ಜ್ಞಾನ ವಿಜ್ಞಾನ ಯೋಗ. ಧ್ಯಾನದಿಂದ ನಮ್ಮನ್ನು ನಾವು ಯಾರು ಎಂದು ಅರಿಯಬಹುದು. ಪರಮಾತ್ಮನಲ್ಲಿ ನಿರ್ಭಯ, ನಂಬಿಕೆ ಮತ್ತು ಭಕ್ತಿಯು ಮುಕ್ತಿಗೆ ಮಾರ್ಗವನ್ನು ತೋರುತ್ತದೆ. ಅಧ್ಯಾಯ 8. ಅಕ್ಷರ ಬ್ರಹ್ಮಯೋಗ. ಭಗವಂತನನ್ನು ಸದಾ ಧ್ಯಾನಿಸಬೇಕು ಮತ್ತು ಅವನನ್ನು ಮರೆಯಬಾರದು, ಏಕೆಂದರೆ ಜೀವನ ಅಂತಿಮ ಕ್ಷಣದಲ್ಲಿ ಭಗವಂತನನ್ನು ನೆನೆಸಿದರೆ ಅವನು ನಮಗೆ ಮುಕ್ತಿ ನೀಡುತ್ತಾನೆ. ಭಕ್ತಿ ಮತ್ತು ನಿಷ್ಠೆಯ ಮಾರ್ಗವು ಆತ್ಮನ ಶಾಶ್ವತ ಶಾಂತಿಗೆ ದಾರಿ. ಅಧ್ಯಾಯ 9. ರಾಜ್ಯವಿದ್ಯ ರಾಜಗುಹ್ಯ ಯೋಗ. ದೇವರು ಎಲ್ಲೆಡೆ ಇದ್ದಾರೆ ಮತ್ತು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ, ಆದರೂ ಅವರು ನಿರ್ಲಿಪ್ತರಾಗಿದ್ದಾರೆ. ಸತ್ಯ ಭಕ್ತಿಯು ಅತಿ ಬಲವಾದದ್ದು ಮತ್ತು ನಮ್ಮನ್ನು ಮುಕ್ತಿಯ ಪಾದದತ್ತ ಕೊಂಡೊಯ್ಯುತ್ತದೆ. ಅಧ್ಯಾಯ 10. ವಿಭೂತಿ ಯೋಗ. ಕೃಷ್ಣನು ಎಲ್ಲೆಡೆ ಇದ್ದಾನೆ ಮತ್ತು ಎಲ್ಲ ಸೃಷ್ಟಿಯಲ್ಲೂ ತಾನು ವ್ಯಕ್ತವಾಗಿದ್ದಾನೆ. ನಾವು ಎಲ್ಲ ಸೃಷ್ಟಿಯಲ್ಲೂ ದೇವರ ತೇಜಸ್ಸನ್ನು ಕಾಣಲು ಪ್ರಯತ್ನಿಸಬೇಕು. ಪ್ರಕೃತಿ, ದೇವತೆಗಳು, ಮನುಷ್ಯರು ಮತ್ತು ಎಲ್ಲ ಜೀವ ಜಗತ್ತು ದೇವರ ಒಂದು ಭಾಗವಾಗಿದೆ ಎಂಬುದನ್ನು ಅರಿತು ನಾವು ದೇವರ ಸರ್ವವ್ಯಾಪಕತೆಯನ್ನು ಮತ್ತು ಮಹತ್ವವನ್ನು ಪೂರಕವಾಗಿ ಗುರುತಿಸಬೇಕು. ಅಧ್ಯಾಯ 11. ವಿಶ್ವರೂಪ ದರ್ಶನ ಯೋಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ದರ್ಶನ ನೀಡುತ್ತಾನೆ. ಈ ದೃಶ್ಯದಿಂದ ಅರ್ಜುನನು ವಿಸ್ಮಯಗೊಂಡು ಶರಣಾಗುತ್ತಾನೆ. ಸತ್ಯವನ್ನು ಅರಿಯದಿದ್ದುದಕ್ಕೆ ಕ್ಷಮೆ ಯೋಚಿಸುತ್ತಾನೆ. ಅಧ್ಯಾಯ 12. ಭಕ್ತಿ ಯೋಗ. ಭಕ್ತಿ, ಪ್ರೀತಿ, ಆತ್ಮಸಮರ್ಪಣೆ ಮತ್ತು ನಿಷ್ಕಾಮ ಸೇವೆಯೇ ಆತ್ಮನ ಮುಕ್ತಿಯ ದಾರಿಯಲ್ಲಿ ಮುಖ್ಯಾಂಶಗಳು. ಪರಮೇಶ್ವರನ ಮೇಲೆ ಗಾಢವಾದ ಭಕ್ತಿ ಹಾಗೂ ಆತ್ಮಸಮರ್ಪಣೆ ಮುಖ್ಯ. ಅಧ್ಯಾಯ 13. ಕ್ಷೇತ್ರಜ್ಞ ವಿಭಾಗ ಯೋಗ. ಆತ್ಮವು ನಿತ್ಯವಾದುದು. ಮಾನವನು ಮಾಯೆಯಿಂದ ಹೊರಬಂದು ಆತ್ಮದ ಸ್ವರೂಪವನ್ನು ಗ್ರಹಿಸಬೇಕು ಮತ್ತು ಆತ್ಮವು ಪರಮಾತ್ಮನ ಪ್ರೇಮವನ್ನು ಹೊಂದಿರಬೇಕು. ಇದು ನಮ್ಮ ಜೀವನದ ಸಾರವಾಗಿದೆ. ಅಧ್ಯಾಯ 14. ಗುಣತ್ರಯ ವಿಭಾಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಮಾನವ ನಡತೆ ಮತ್ತು ವ್ಯಕ್ತಿತ್ವದಲ್ಲಿ ಪ್ರಭಾವ ಬೀರುವ 3 ಗುಣಗಳ ಸಿದ್ಧಾಂತವನ್ನು ವಿವರಿಸುತ್ತಾರೆ. ಸತ್ವ, ರಜಸ್, ತಮಸ್. ಸತ್ವಗುಣವು ಜ್ಞಾನದ ರೂಪ, ರಜೋಗುಣವು ಬಯಕೆಯ ರೂಪ, ತಮೋಗುಣವು ಅಜ್ಞಾನದ ರೂಪ. ಇವುಗಳಲ್ಲಿ ಶಕ್ತವಾದ ಗುಣ ಆತ್ಮವನ್ನು ಕಟ್ಟಿಹಾಕುತ್ತದೆ.
ಸತ್ವಗುಣದವನು ಮೋಕ್ಷ, ರಜೋಗುಣದವನು ಮರುಜನ್ಮ ಹಾಗೂ ತಮೋಗುಣದವನು ಕೆಳಮಟ್ಟದ ಜನ್ಮ ಎತ್ತುತ್ತಾನೆ ಎಂದು ಕೃಷ್ಣ ಹೇಳುತ್ತಾರೆ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಆತ್ಮ ಶಾಶ್ವತವಾದದ್ದು. ಈಗಿನ ಶರೀರ ಮತ್ತು ಅಮರ ಆತ್ಮದ ನಡುವೆ ವ್ಯತ್ಯಾಸವನ್ನು ಅರಿತು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಡೆಯಬೇಕು. ಅಧ್ಯಾಯ 16 ದೈವಾಸುರ ಸಂಪತ್ ವಿಭಾಗ ಯೋಗ. ಶ್ರೀಕೃಷ್ಣನು ದೈವಿ ಗುಣ ಹಾಗೂ ದೈತ್ಯ ಗುಣ ಸ್ವಭಾವಗಳ ವ್ಯತ್ಯಾಸವನ್ನು ವಿವರಿಸುತ್ತಾನೆ. ದೈವಿ ಗುಣಗಳು ಸಂತೋಷ, ಸತ್ಯತೆ, ದಯೆ ಮತ್ತು ಆತ್ಮನಿಗೆ ನಿಯಂತ್ರಣ ಹಾಕುವ ಗುಣಗಳು, ಹಾಗೂ ನಿಷ್ಠುರತೆ, ಅಹಂಕಾರ, ಕೊರತೆ ಮತ್ತು ಅಜ್ಞಾನ ದೈತ್ಯ ಗುಣಗಳು. ಇವು ಬಂಧನಕ್ಕೆ ಒಯ್ಯುತ್ತದೆ. ಕೃಷ್ಣನು ಅರ್ಜುನನಿಗೆ ದೈವಿ ಗುಣವನ್ನು ಬೆಳೆಸಿ ಆಧ್ಯಾತ್ಮಿಕ ಮುಕ್ತಿಯನ್ನು ಸಾಧಿಸಲು ಹೇಳುತ್ತಾನೆ. ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರೀಕೃಷ್ಣನು ಕರ್ತವ್ಯ ನಿಷ್ಠೆಯ ಮುಖ್ಯತೆಯನ್ನು ಹೇಳುತ್ತಾರೆ. ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಹಾಗೂ ಓಂ ನಾಮದಿಂದಲೇ ಸತ್ಕಾರ್ಯ ಆರಂಭಿಸಬೇಕು ಎಂಬುದನ್ನು ತಿಳಿಸುತ್ತಾರೆ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ತವ್ಯಗಳನ್ನು ನಿಷ್ಕಾಮವಾಗಿ ನಡೆಸುವುದು ಮಹತ್ತರವಾದದ್ದು. ಫಲಕ್ಕೆ ಆಸಕ್ತಿ ಇಲ್ಲದೆ ಮಾಡೋ ಕರ್ತವ್ಯಗಳು ಮೋಕ್ಷದ ದಾರಿಯನ್ನು ತೆರೆಯುತ್ತದೆ ಎನ್ನುತ್ತಾರೆ.